ಭಾರತದ ಪ್ರತಿ ದಾಳಿಗೆ ಬದುರುಗುಟ್ಟಿ ಹೋಗಿದೆ ಪಾಕಿಸ್ತಾನ. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏರ್ಪೋರ್ಟ್ಗಳನ್ನು ಸಹ ಬಂದ್ ಮಾಡಿದೆ ಪಾಕಿಸ್ತಾನ. ಮಧ್ಯಾಹ್ನ 12 ಗಂಟೆವರೆಗೂ ಪಾಕಿಸ್ತಾನದ ಏರ್ಪೋರ್ಟ್ಗಳು ಬಂದ್ ಆಗಿರಲಿದೆ. ಲಾಹೋರ್, ಇಸ್ಲಾಮಾಬಾದ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಿದೆ ಪಾಕಿಸ್ತಾನ ಸರ್ಕಾರ. ಕರಾಚಿ, ಸಿಯಾಲ್ಕೋಟ್ ಏರ್ಪೋರ್ಟ್ ಅನ್ನು ಸಹ ಬಂದ್ ಮಾಡಿದೆ. ಅಲ್ಲಿನ ಸರ್ಕಾರ, ಪಾಕ್ನ ಸರ್ಕಾರ ಭಾರತದ ಪ್ರತಿ ದಾಳಿಗೆ ಸದ್ಯ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಹೀಗಾಗಿ ಅಲ್ಲಿನ ಕೆಲ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದೆ. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆವರೆಗೂ ಪಾಕ್ನ ಏರ್ಪೋರ್ಟ್ಗಳು ಬಂದ್ ಆಗಿರಲಿದೆ. ಲಾಹೋರ್, ಇಸ್ಲಾಮಾಬಾದ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಿ ಅಲ್ಲಿನ ಪಾಕಿಸ್ತಾನದ ಸರ್ಕಾರ ಆದೇಶವನ್ನು ಕೊಟ್ಟಿರೋದು. ಕರಾಚಿ, ಸಿಯಾಲ್ಕೋಟ್ ಏರ್ಪೋರ್ಟ್ ಅನ್ನು ಸಹ ಬಂದ್ ಮಾಡಲಾಗಿದೆ. ಭಾರತದ ಪ್ರತಿ ದಾಳಿಗೆ ಪತರುಗುಟ್ಟಿ ಹೋಗಿರುವಂತಹ ಪಾಕಿಸ್ತಾನ ತನ್ನ ಏರ್ಪೋರ್ಟ್ಗಳನ್ನ ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಮಧ್ಯಾಹ್ನ 12ರವರೆಗೂ ಈ ಏರ್ಪೋರ್ಟ್ಗಳು ಬಂದ್ ಆಗಿರಲಿವೆ. ಯಾವುದೇ ರೀತಿಯ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಯಾವುದೇ ರೀತಿಯ ಅಲ್ಲಿ ಚಾನ್ಸಸ್ ಇರೋದಿಲ್ಲ. ಅಂದ್ರೆ ಏರ್ಪೋರ್ಟ್ ಅನ್ನ ಬಂದ್ ಮಾಡಿದೆ. ಸದ್ಯ ಏರ್ಪೋರ್ಟ್ ಅನ್ನ ಬಂದ್ ಮಾಡಿ ಪಾಕಿಸ್ತಾನ ಸರ್ಕಾರ ಅಲ್ಲಿ ಮಧ್ಯಾಹ್ನ 12ರವರೆಗೂ ಈ ಆದೇಶವನ್ನ ಹೊರಡಿಸಿದೆ. भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के साथ। भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के साथ। भाईजान नूर खान बेस में आके गिरा है। ये अटैक हुआ है नूर खान बेस पे, भाईजान नूर खान बेस में आके गिरा है। ये ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಇವಾಗಿನ ಸಿಚುವೇಶನ್ ಈಗ ಹಾಗೆ ಇದೆ. ಪಾಕ್ನ ಪ್ರಮುಖ ಏರ್ ಬೇಸ್ಗಳನ್ನ ಭಾರತೀಯ ವಾಯುಪಡೆ ಟಾರ್ಗೆಟ್ ಅನ್ನ ಮಾಡಿ ಪ್ರತಿ ದಾಳಿಯನ್ನ ನಡೆಸಿರೋದು, ಧ್ವಂಸಗೊಳಿಸಿದೆ. ಭಾರತದ ಏರ್ ಸ್ಟ್ರೈಕ್ಗೆ ಪಾಕ್ ಅಲ್ಲೋಲ ಕಲ್ಲೋಲ ಆಗಿದೆ. ಪಾಕ್ನ ಪ್ರಮುಖ ಏರ್ ಬೇಸ್ಗಳು ಇದೀಗ ಧ್ವಂಸ ಆಗಿರೋದು. ನಿನ್ನೆ ರಾತ್ರಿ ಆಗ್ತಿದ್ದಂತೆ ಭಾರತದ ಮೇಲೆ ಡ್ರೋನ್ ಸುರಿಮಳೆಯನ್ನೇ ಪಾಕಿಸ್ತಾನ ಸುರಿಸೋಕೆ ಶುರು ಮಾಡಿತ್ತು. ಈಗ ಪ್ರತ್ಯುತ್ತರವಾಗಿ ಭಾರತ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಈಗ ಅಲ್ಲೋಲ ಕಲ್ಲೋಲ ಆಗಿದೆ. ಪಾಕ್ನ ಪ್ರಮುಖ ಏರ್ ಬೇಸ್ಗಳು ಧ್ವಂಸವಾಗಿದೆ. ನಿನ್ನೆ ರಾತ್ರಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನ ಭಾರತದ ಮೇಲೆ ಮಾಡಿತ್ತು. ಕಂಟಿನ್ಯೂಸ್ ಆಗಿ ಸರಣಿ ಡ್ರೋನ್ ದಾಳಿಗೆ ಪಾಕಿಸ್ತಾನ ಮುಂದಾಗಿತ್ತು. ಇನ್ನು ಆ ಡ್ರೋನ್ಗಳನ್ನು ಸಹ ಹೊಡೆದು ಉರುಳಿಸಿತ್ತು ಭಾರತೀಯ ಸೇನೆ. ಭಾರತದ ಪ್ರತಿ ದಾಳಿಗೆ ಪತರುಗುಟ್ಟಿದ ಪಾಕಿಸ್ತಾನ ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆವರೆಗೂ ಪಾಕ್ ಏರ್ಪೋರ್ಟ್ಗಳು ಬಂದ್ ಆಗಿರಲಿವೆ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಈಗಾಗಲೇ ಬೆಚ್ಚಿ ಬಿದ್ದಿದೆ, ಪತರುಗುಟ್ಟಿ ಹೋಗಿದೆ. ಭಾರತದ ಪ್ರತಿ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏರ್ಪೋರ್ಟ್ಗಳನ್ನ ಇದೀಗ ಪಾಕಿಸ್ತಾನ ಬಂದ್ ಮಾಡೋಕೆ ಮುಂದಾಗಿರೋದು. ಮಧ್ಯಾಹ್ನ 12 ಗಂಟೆವರೆಗೂ ಪಾಕಿಸ್ತಾನದ ಏರ್ಪೋರ್ಟ್ಗಳು ಬಂದ್ ಆಗಿರಲಿವೆ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಇದೀಗ ಬೆಚ್ಚಿ ಬಿದ್ದಿದೆ, ಪದರುಗುಟ್ಟಿ ಹೋಗಿದೆ. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡಬೇಕಲ್ಲ, ಅದಕ್ಕೆ ಈಗ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದೆ. ಮಧ್ಯಾಹ್ನ 12 ಗಂಟೆವರೆಗೆ ಪಾಕಿಸ್ತಾನದ ಏರ್ಪೋರ್ಟ್ಗಳು ಬಂದ್ ಆಗಿರಲಿವೆ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಈ ರೀತಿಯ ಒಂದೊಂದೇ ಪ್ಲಾನ್ ಅನ್ನ ಹಾಕಿಕೊಳ್ತಾ ಇದೆ. ಅಂದ್ರೆ ಏರ್ಪೋರ್ಟ್ಗಳನ್ನ ಬಂದ್ ಮಾಡ್ತಾ ಇದೆ. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಇದೀಗ ಏರ್ಪೋರ್ಟ್ಗಳ ಬಂದ್ ಅನ್ನ ಮಾಡ್ತಾ ಇದೆ. ಮಧ್ಯಾಹ್ನ 12ರವರೆಗೂ ಪಾಕ್ ಏರ್ಪೋರ್ಟ್ಗಳು ಬಂದ್ ಆಗಿರಲಿವೆ. ಪಾಕ್ನ ಡ್ರೋನ್ ದಾಳಿಗೆ ಭಾರತ ಕೊಟ್ಟಿರುವಂತಹ ಪ್ರತಿ ದಾಳಿ ಇದು.
ಭಾರತ ಕೊಟ್ಟಿರುವಂತಹ ತಿರುಗೇಟು ಇದು. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದೀಗ ತಮ್ಮ ಏರ್ಪೋರ್ಟ್ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಾ ಇದೆ ಪಾಕಿಸ್ತಾನ. ಮಧ್ಯಾಹ್ನ 12ರವರೆಗೂ ಸಹ ಪಾಕ್ನ ಏರ್ಪೋರ್ಟ್ಗಳು ಬಂದ್ ಆಗಿರಲಿದೆ. ಇದು ಪಾಕಿಸ್ತಾನ ಸರ್ಕಾರದಿಂದ ಆದೇಶ ಹೊರಡಿಸಿರೋದು. ಸದ್ಯ ಭಾರತ ಕೌಂಟರ್ ಅಟ್ಯಾಕ್ ಆಗಿ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಅಲ್ಲಿನ ಏರ್ ಬೇಸ್ಗಳನ್ನ ಧ್ವಂಸ ಮಾಡಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಭಾರತ ಧ್ವಂಸಗೊಳಿಸಿದೆ. ಈಗ ಸದ್ಯ ಪಾಕಿಸ್ತಾನ ತನ್ನ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದೆ. अटैक हुआ है नूर खान बेस पे, बिल्कुल घर के साथ। भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के साथ। ले लिए ओह शिट ओह ले लिए